ಸ್ನೇಹಿತರೆ ನಮಸ್ತೆ. ಈ ವಿಡಿಯೋನ ರಾಯಚೂರಿನ SP ಅವರಿಗೆ ತಲುಪಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬ ಗೋ ಪ್ರೇಮಿಯೂ, ಪ್ರತಿಯೊಬ್ಬ ಗೋ ರಕ್ಷಕನೂ ಕೂಡ, ಗೋ ಸೇವಕನೂ ಕೂಡ, ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನೂ ಕೂಡ ಈ ವಿಡಿಯೋನ ರಾಯಚೂರಿನ SP ಅವರಿಗೆ ತಲುಪಿಸಿ. ಏನ್ರಿ SP ಅವರೇ, ನೀವು ಮತ್ತೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸೇರ್ಕೊಂಡು ನಾವು ಗೋ ರಕ್ಷಕರು, ಗೋ ಸೇವಕರು ಅಂತ ಅಂದ್ರೆ ನಿಮಗೆ ಯಾವ ಕಾನೂನು ಕೆಲಸ ಮಾಡೋದಿಲ್ವಾ? ನಮ್ಮ ಮೇಲೆ ಅಲ್ಲೇ ಆದ್ರೆ ನಿಮ್ಮ ಕಾನೂನು ಕಟ್ಟಿ ಕೂತ್ಕೊಂಡಿರತ್ತ? ನಿಮಗೆ ನಾಚಿಕೆ ಆಗೋದಿಲ್ವಾ? ಏನ್ರಿ SP ಅವರೇ, ರಾಯಚೂರು SP ಅವರೇ, ನಿಮ್ಮ ವ್ಯಾಪ್ತಿಯಲ್ಲಿ ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದ್ಗಲ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ರಮೇಶ್ ರಾಠೋಡ್ ಅನ್ನೋ ಒಬ್ಬ ಹಿಂದೂ ಕಾರ್ಯಕರ್ತ, ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತನೊಬ್ಬ ಗೋರಕ್ಷಣೆಗೆ ಅಂತ ಹೋದಾಗ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದಂತ ವಾಹನವನ್ನ ಪೊಲೀಸ್ ಇಲಾಖೆಗೆ, ಮುದ್ಗಲ್ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟು ಆ ಗೋವಿನ ಗಾಡಿಯನ್ನು ತಡೆಯೋದಕ್ಕೆ ಅಂತ ಹೋದಾಗ ಅಲ್ಲಿದ್ದಂತ ನೂರಾರು ಮುಸಲ್ಮಾನರು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಇದು ನಿಮ್ ಗಮನಕ್ಕಿಲ್ವೇನ್ರಿ SP ಅವರೇ? ನಿಮ್ ಗಮನಕ್ಕಿಲ್ವಾ? ಅಥವಾ ಈ ಕಾಂಗ್ರೆಸ್ ಸರ್ಕಾರ, ಈ ನೀಚ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ್ರೆ ಯಾವುದೇ ಕ್ರಮ ತಗೋಬೇಡಿ ಅಂತ ನಿಮ್ಗೇನಾದ್ರು ಹೇಳಿದಾರ? ಏನ್ ಅನ್ಕೊಂಡಿದ್ದೀರಿ? ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಾ? ನಾವು ಬರ್ಬೇಕಾ? ನಾವು ಬಂದ್ರೇನೆ ಕೆಲಸ ಆಗೋದಾ? ನಾವು ಹೋರಾಟಕ್ಕೆ ಕರೆ ಕೊಟ್ರೆ ಕೆಲಸ ಆಗೋದಾ? ಇಲ್ಲ ಅಂತಂದ್ರೆ ನಿಮ್ ಕಾನೂನು ಕೆಲಸ ಮಾಡೋದಿಲ್ವಾ? ನಾವು ಬೀದಿಗಿಳಿಬೇಕಾ ಪ್ರತಿ ಬಾರಿ? ನಾಚಿಕೆ ಆಗೋದಿಲ್ಲ ನಿಮಗೆ? ಎಷ್ಟು ಜನದ್ರ ಮೇಲೆ FIR ಮಾಡಿದೀರಾ? ವಿಡಿಯೋ ಬೇಕಾ? ಸ್ನೇಹಿತರೆ, ವಿಡಿಯೋ ನೋಡಿ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ. ನಮ್ಮ ರಮೇಶ್ ರಾಠೋಡ್ ಅನ್ನೋ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಗೋರಕ್ಷಣೆಗೆ ಅಂತ ಹೋದಾಗ ನಾನು ಕಳೆದ 3-4 ದಿನದಿಂದ ಕಾಯ್ದಿದ್ದೀನಿ SP ಅವರೇ. ಕಳೆದ 3-4 ದಿನದಿಂದ ಕಾಯ್ದಿದ್ದೀನಿ. ಏನ್ ಮಾಡ್ತಾರೆ ನೋಡೋಣ ಅಂತ. ಮಾಡಬಾರ್ದು. ಪೊಲೀಸ್ನವ್ರು ಏನ್ ಮಾಡ್ತಾರೆ ನೋಡೋಣ, FIR ಮಾಡ್ತಾರೇನೋ ನೋಡೋಣ ಅಂತ ಕಳೆದ 3-4 ದಿನ, 31ನೇ ತಾರೀಕು ನಡೆದಂತ ಘಟನೆಗೆ ನಾನಿವತ್ತು 3ನೇ ತಾರೀಕುವರೆಗೂ ಕಾಯ್ದಿದ್ದೀನಿ. ಇವತ್ತು 3ನೇ ತಾರೀಕು ಸಂಜೆ ಕಾರ್ಯ ಮಾಡ್ತಾ ಇದ್ದೀನಿ. ಏನ್ ಅನ್ಕೊಂಡಿದ್ದೀರಿ ನೀವು? ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡಿದ್ದೀರಾ? ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನಿಗೆ ತೊಂದರೆ ಆದ್ರೂ ಕೂಡ ಇಡೀ ಎಲ್ಲ ರಾಜ್ಯದ ಹಿಂದೂ ಕಾರ್ಯಕರ್ತರು ಬೀದಿಗಿಳಿತೀವಿ. ಅವನು ಮೊಬೈಲ್ ನ ಕಿತ್ತಿಟ್ಕೊಂಡಿದ್ದಾನೆ ಮುದ್ಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾಕ್ರಿ ರಮೇಶ್ ನ ಮೊಬೈಲ್ ನ ಕಿತ್ತಿಟ್ಕೊಂಡ್ರಿ? ನಿಮ್ ಪೊಲೀಸ್ನವ್ರಿಗೆ ನಾಚಿಕೆ ಆಗೋದಿಲ್ವಾ? ಅವ್ನು ಮೊಬೈಲ್ ಕಿತ್ಕೊಂಡು ನಿನ್ಗಿದೆಲ್ಲ ಬೇಕಾ? ಯಾಕೆ ಬೇಕು ನಿನ್ಗಿದೆಲ್ಲ? ನಿನಗೆ ಪ್ರಾಣಕ್ಕೆ ತೊಂದರೆ ಕೊಡ್ತಾರೆ, ಸಾಯಿಸ್ಬಿಡ್ತಾರೆ, ಇವೆಲ್ಲ ಬೇಕಾ ಅಂತ ಹೇಳಿ ಎದುರಿಸ್ ಕಳಿಸ್ತಾರೆ ಅನ್ನೋದಾದ್ರೆ ನಾಚಿಕೆ ಆಗೋದಿಲ್ಲ ನಿಮ್ ಪೊಲೀಸ್ ಇಲಾಖೆಗೆ? ಕೇವಲ ಗೋವುಗಳನ್ನ ಗೋಶಾಲೆಗೆ ಬಿಟ್ಬಿಟ್ಟು ಯಾವ್ದೋ ಒಂದ್ ಗಾಡಿ ಮೇಲೆ ಒಂದು FIR